ಬಹುತೇಕರ ಪ್ರಶ್ನೆಯಾಗಿತ್ತು. ಕದನ ವಿರಾಮ ಘೋಷಣೆಯಾಗಿದ್ದು ಯಾಕೆ? ಭಾರತದ ಮೇಲೆ ಯಾರಾದ್ರೂ ಒತ್ತಡ ಹಾಕಿದ್ರ? ಈ ಸಂದರ್ಭಕ್ಕೆ ಅದು ಅವಶ್ಯಕತೆ ಇತ್ತ ಅನ್ನೋದು ಬಹುತೇಕರ ಪ್ರಶ್ನೆಯಾಗಿತ್ತು. ಬಟ್ ಕೆಲವರ ಹಪಹಪಿ ಹೇಗಿತ್ತಂದ್ರೆ ಇನ್ನಷ್ಟು ಯುದ್ಧ ಮಾಡಬೇಕಾಗಿತ್ತು ಪಾಕಿಸ್ತಾನದ ವಿರುದ್ಧ ಅಂತ. ಒಂದೇ ಮಾತಲ್ಲಿ ಜಗತ್ತಿಗೆ ಆ ಮೂಲಕ ದೊಡ್ಡ ಸಂದೇಶ ಕೊಟ್ಬಿಟ್ರು ನಿನ್ನೆ ಪ್ರಧಾನಿ ನರೇಂದ್ರ ಮೋದಿ ಅವರು. ಯುದ್ಧಕ್ಕೆ ಬಳಸಿದ್ದು ತಮ್ಮದೇ ಶಸ್ತ್ರಾಸ್ತ್ರ ಕ್ಷಿಪಣಿಗಳನ್ನ ಅಂತ ಒತ್ತಿ ಪ್ರಧಾನಿ ನರೇಂದ್ರ ಮೋದಿ ಅವರು ಹೇಳಿದ್ದಾರೆ. ಮೋದಿಯ ಆ ಒಂದು ಮಾತು ಇಡೀ ಜಗತ್ತಿಗೆ ಒಂದು ದಿಟ್ಟ ಸಂದೇಶವನ್ನ ರವಾನೆ ಮಾಡಿದ್ದಾರೆ ಅಂದ್ರೂ ಕೂಡ ತಪ್ಪಾಗ್ಲಿಕ್ಕಿಲ್ಲ. ಕಾರಣ ನಮ್ಮ ಸ್ವದೇಶಿಯ ಕ್ಷಿಪಣಿಗಳು, ಸ್ವದೇಶಿ ಅನ್ನೋದನ್ನ ಯಾಕೆ ಒತ್ತಿ ಹೇಳ್ತಾ ಇದ್ದೀವಿ ಅಂದ್ರೆ, ಯಾವುದೇ ರಾಷ್ಟ್ರದ ಮೇಲೆ ಡಿಪೆಂಡ್ ಆಗದೆ ಉಗ್ರರ ನೆಲೆಗಳನ್ನ, ಸರಿಸುಮಾರು 9 ಉಗ್ರರ ನೆಲೆಗಳನ್ನ, ಪ್ರಮುಖ ಉಗ್ರ ಸಂಘಟನೆಯ ನೆಲೆಗಳನ್ನ, 140ಕ್ಕೂ ಹೆಚ್ಚು ಉಗ್ರರನ್ನ ಮಟಾಶ್ ಮಾಡುವಲ್ಲಿ ಕಾರಣ ಆಗಿದ್ದು, ಸಹಕಾರಿಯಾಗಿದ್ದು ನಮ್ಮ ನೆಲದಲ್ಲಿ ಸಿದ್ಧವಾಗಿರುವಂತಹ ಸ್ವದೇಶಿಯ ಕ್ಷಿಪಣಿಗಳು ಅಂತ. ಸೊ ಅಲ್ಲಿಗೆ ಬ್ರಹ್ಮೋಸ್, ಆಕಾಶ್, ನೇತ್ರಾಗೆ ಡಿಮ್ಯಾಂಡ್ ಹೆಚ್ಚಾದ್ರೂ ಕೂಡ ಆಶ್ಚರ್ಯ ಪಡಬೇಕಾಗಿಲ್ಲ. ಕಾರಣ ಇಡೀ ಜಗತ್ತು ಬೆಕ್ಕಸ ಬೆರಗಾಗಿ ಭಾರತದತ್ತ ತಿರುಗಿ ನೋಡ್ತಾ ಇದೆ. ನಮ್ಮ ಹತ್ರ ಇರುವಂತಹ ಶಸ್ತ್ರಾಸ್ತ್ರಗಳ ಬಗ್ಗೆ, ಕ್ಷಿಪಣಿಗಳ ಬಗ್ಗೆ ಈ ಹೊತ್ತಲ್ಲೂ ಈ ಕ್ಷಣಕ್ಕೆ ಚರ್ಚೆ ಆಗ್ತಾ ಇದೆ ಅಂದ್ರೆ ಭಾರತೀಯರಾಗಿ ನಾವು ನೀವು ಹೆಮ್ಮೆ ಪಡಲೇಬೇಕಾಗಿರುವಂತಹ ವಿಚಾರ. ಭಾರತದ ಆರ್ಥಿಕತೆ ಸುಧಾರಿಸುವಲ್ಲೂ ಕೂಡ ಯಾವುದೇ ರೀತಿಯ ಅನುಮಾನ ಇಲ್ಲ ಅನ್ನೋದನ್ನ ಬಹಳ ಸ್ಪಷ್ಟವಾಗಿ ಪ್ರಧಾನಿ ನರೇಂದ್ರ ಮೋದಿ ಅವರು ಹೇಳಿದ್ದಾರೆ. ಒಂದೇ ಮಾತಲ್ಲಿ ಜಗತ್ತಿಗೆ ಪ್ರಧಾನಿ ನರೇಂದ್ರ ಮೋದಿ ಅವರು ದಿಟ್ಟ ಖಡಕ್ ಸಂದೇಶವನ್ನ ರವಾನೆ ಮಾಡಿದ್ದಾರೆ. ಬರೀ ಪಾಕಿಸ್ತಾನದ ವಿರುದ್ಧ ಸಂದೇಶ ಇತ್ತ, ಖಡಕ್ ಆಗಿ ವಾರ್ನಿಂಗ್ ಕೊಟ್ರ ಅಂದ್ರೆ ಇಲ್ಲ. ಯಾರು ನನ್ನಿಂದ ಸಾಧ್ಯ ಆಯ್ತು ಕದನ ವಿರಾಮ, ಕಾಮನ್ ಸೆನ್ಸ್ ಅನ್ನುವಂಥ ಪದ ಬಳಕೆ ಮಾಡಿದ್ರಲ್ಲ, ಅಂತ ವಿಶ್ವದ ದೊಡ್ಡ ಅನ್ನ ಅಮೆರಿಕಕ್ಕೂ ಕೂಡ ದೊಡ್ಡ ಮಟ್ಟದ ಸಂದೇಶವನ್ನ ಪ್ರಧಾನಿ ನರೇಂದ್ರ ಮೋದಿ ಅವರು ನಿನ್ನೆ ರವಾನೆ ಮಾಡಿದ್ದಾರೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಚರ್ಚೆ ಮಾಡೋಣ. ಮೊದಲೇದಾಗಿ ನಮ್ಮ ಜೊತೆಗೆ ಅತಿಥಿಗಳು ಕೂಡ ಜಾಯಿನ್ ಆಗ್ತಾರೆ. ಬಿಜೆಪಿ ವಕ್ತಾರ ಯದುಕುಮಾರ್ ಅವರು ಇದ್ದಾರೆ, ಅವ್ರನ್ನ ವೆಲ್ಕಮ್ ಮಾಡ್ಕೊಳ್ಳೋಣ. ಸರ್ ನಮಸ್ತೆ, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ನಾನು ಆರಂಭದಲ್ಲೇ ಹೇಳ್ಬಿಟ್ಟೆ, ಪ್ರಧಾನಿ ನರೇಂದ್ರ ಮೋದಿ ಅವರು ರಾತ್ರಿ 8 ಗಂಟೆಗೆ ಮಾಧ್ಯಮಗಳ ಮುಂದೆ ಬರ್ತಾರೆ ಅಂದ್ರೆ ಬಹಳ ಕುತೂಹಲ. ಕಾರಣ ಈ ಹಿಂದೆ ನೋಟ್ ಬ್ಯಾನ್ ಅನ್ನುವಂಥ ಅತಿ ದೊಡ್ಡ ನಿರ್ಧಾರ ಘೋಷಣೆ ಮಾಡಿದ್ರು. ಅದಾದ ಬಳಿಕ ಕೊರೋನಾ ಟೈಮ್ಗೆ ಸಂಬಂಧಪಟ್ಟಂತೆ ಲಾಕ್ಡೌನ್ ಅನ್ನುವಂಥ ಅನೌನ್ಸ್ಮೆಂಟ್ ಆಗುತ್ತೆ. ಬಟ್ ನಿನ್ನೆ ಪ್ರಧಾನಿ ನರೇಂದ್ರ ಮೋದಿ ಅವರು ಮಾತನಾಡಿದ್ರಲ್ಲ ಸರ್, ಆ ಸಂದೇಶಗಳಿತ್ತಲ್ಲ, ಮೋಸ್ಟ್ಲಿ ಎಲ್ಲ ರಾಷ್ಟ್ರಗಳು ಕೂಡ ದೇಶದತ್ತ ತಿರುಗಿ ನೋಡೋ ರೀತಿಯಲ್ಲಿ ಇತ್ತು. ಸೊ ಹೆಂಗೆ ನೋಡಿದ್ರಿ? ತಮ್ಮ ಫಸ್ಟ್ ರಿಯಾಕ್ಷನ್, ತಮ್ಮದೇ ಪಕ್ಷದ ನಾಯಕರು. ನಿನ್ನೆ ರಾತ್ರಿ 8 ಗಂಟೆಗೆ ಮಾನ್ಯ ಆದರಣೀಯ ಪ್ರಧಾನಮಂತ್ರಿಗಳಂತ ಶ್ರೀ ನರೇಂದ್ರ ಮೋದಿ ಅವರು ಅದು ಬರೀ ರಾಷ್ಟ್ರಕ್ಕೆ ಕೊಟ್ಟಂತ ಸಂದೇಶ ಅಲ್ಲ ಮೇಡಮ್, ಇದು ಪ್ರಪಂಚಕ್ಕೆ ಕೊಟ್ಟಂತ ಸಂದೇಶ. ಭಾರತದ ನೀತಿ ಏನು, ಉಗ್ರವಾದಿಗಳ ಬಗ್ಗೆ ಭಾರತದ ನೀತಿ ಏನು, ವಿದೇಶಾಂಗದ ನೀತಿ ಏನು, ನಾವು ಉಗ್ರವಾದವನ್ನು ಯಾವ ರೀತಿಯಾಗಿ ಮಟ್ಟ ಹಾಕ್ತೀವಿ, ನಮ್ಮ ಪಾಲಿಸೀಸ್ ಏನು, ಭಾರತದ ಪಾಲಿಸೀಸ್ ಏನು ಅದನ್ನು ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ. ಇದನ್ನ ಯಾಕಂದ್ರೆ ಕದನ ವಿರಾಮ ಘೋಷಣೆ ಆದ್ಮೇಲೆ ನಂತರ ಹಲವಾರು ಬೇರೆ ಬೇರೆ ನೀವು ಸಾಮಾಜಿಕ ಜಾಲತಾಣದಾಗ್ಬೋದು, ಬೇರೆ ಬೇರೆ ಅಂದರೆ ಫಾಲ್ಸ್ ಪ್ರೊಪಗಂಡ ಅನ್ನೋದು ತುಂಬ ಹೋಗ್ತಾ ಇತ್ತು. ಅದನ್ನು ಕ್ಲಾರಿಫೈ ಮಾಡುವಂಥದ್ದನ್ನು ನಮ್ಮ 3 ಪಡೆಯ ಸೈನ್ಯಾಧಿಕಾರಿಗಳು ಮಾಡಿದ್ದಾರೆ. 2-3 ಪ್ರೆಸ್ ಕಾನ್ಫರೆನ್ಸ್ ಮಾಡಿದ್ದಾರೆ. ಅದ್ರ ಜೊತೆಗೆ ರಾಷ್ಟ್ರವನ್ನು ಮುನ್ನಡೆಸುತ್ತಿರುವ ರಾಷ್ಟ್ರದ ನಾಯಕರು ಇದರೊಂದು ಕ್ಲಾರಿಫಿಕೇಶನ್ಸ್ ಬೇಕಾಗಿತ್ತು, ಸ್ಪಷ್ಟವಾದ ಬೇಕಾಗಿತ್ತು. ಅದು ಬೇರೆ ಬೇರೆ ಪಕ್ಷಗಳಿಗಾಗ್ಬೋದು, ಸಾಮಾನ್ಯ ಜನರಿಗಾಗ್ಬೋದು, ಇಡೀ ಪ್ರಪಂಚಕ್ಕಾಗ್ಬೋದು. ಇದನ್ನು ಸ್ಪಷ್ಟವಾಗಿ ಹೇಳಿದ್ದಾರೆ. ಅವರು ನಿನ್ನೆ ಒಂದು ಸ್ಪಷ್ಟವಾಗಿ ಹೇಳಿದಂಥದ್ದು, ನಮ್ಮ ಒಂದು ನೀತಿನಲ್ಲಿ ಯಾವುದೇ ಬದಲಾವಣೆ ಇಲ್ಲ, ಭಯೋತ್ಪಾದನೆಗೆ ನಮ್ಮ ಕಠಿಣ ಕ್ರಮ ಏನಿದೆ ಅದು ಕೈಗೊಳ್ಳುತ್ತೆ, ಅದು ಒಂದು ಯಾವುದ್ರಲ್ಲೂ ರಾಜಿ ಇಲ್ಲ. ದೇರ್ ಇಸ್ ಝೀರೋ ಟಾಲರೆನ್ಸ್ ಫಾರ್ ದಿ ಟೆರರಿಸ್ಟ್ ಯಾವುದೇ ಟೆರರಿಸ್ಟ್ ಇದಕ್ಕಂತ. ಮತ್ತೆ ಟ್ರೇಡ್ ಮತ್ತೆ ಟಾಕ್ಸ್ ಎರಡೂ ಜೊತೆಗೆ ಹೋಗಲ್ಲ. ಮತ್ತೆ ಟ್ರೇಡ್ ಮತ್ತೆ ಟಾಕ್ಸ್ ಜೊತೆಗೆ ಹೋಗದೆ ಇರಬೇಕಾದಾಗ ವಾಟರ್ ಮತ್ತೆ ಟಾಕ್ಸ್ ಎರಡೂ ಜೊತೆಗೆ ಹೋಗಲ್ಲ. ಅದ್ರ ಜೊತೆಗೆ ರಕ್ತ ಮತ್ತೆ ನೀರು ಎರಡನ್ನೂ ಅದು ಜೊತೆಗೆ ಹೋಗಲ್ಲ. ಈ ಒಂದು 3 ಕ್ಲಾರಿಫಿಕೇಶನ್ಸ್ನ ಕೊಟ್ಟಿದ್ದಾರೆ. ಮತ್ತೆ ಏನು ಕದನ ವಿರಾಮದಂತೆ ಏನು ಮಾತುಕತೆಗೆ ಬಂದಾಗ ಅದು ಪಾಕ್ ಆಕ್ಯುಪೈಡ್ ಕಾಶ್ಮೀರ್ ಅದೊಂದೇ, ಪ್ಲಸ್ ಟೆರರಿಸಂ, ಇದು ಬಿಟ್ಟರೆ ಬೇರೆ ಯಾವುದೇ ವಿಷಯ ಇಲ್ಲ. ಮತ್ತೆ ಇನ್ನೊಂದು ಸ್ಪಷ್ಟವಾದ ಒಂದು ಇದೇ ಹೇಳಿದ್ರೆ ಅಂದ್ರೆ, ವಿ ಡೋಂಟ್ ನೀಡ್ ಎನಿ ಮೀಡಿಯೇಷನ್. ಭಾರತ ತನ್ನ ಒಂದು ದೇಶದ ಇದಕ್ಕೆ ಯಾವುದೇ 2ನೇ 3ನೇ ರಾಷ್ಟ್ರದ ಮಧ್ಯಸ್ಥಿಕೆ ಬೇಡ, ಯಾವುದೇ ರೀತಿಗೂ. ಮೀನ್ಸ್ ಅವರ್ ಟರ್ಮ್ಸ್ ಆರ್ ಕ್ಲಿಯರ್ಸ್. ನಾವು ಬಂದು ಪ್ರತಿಯೊಂದು ಇನ್ನೊಮ್ಮೆ ಏನಾದ್ರೂ ಈ ತರದ ಅಡ್ವೆಂಚರ್ ಪಾಕಿಸ್ತಾನ ಮಾಡಕ್ಕೆ ಹೋದ್ರೆ ಇದನ್ನ ಅದಕ್ಕೆ ಏನಂತ ಅವ್ರು ಗುಂಡಿನೇಟಿಗೆ ನಾವು ಬಾಂಬಿನೇಟು ಅಂತ ಸ್ಪಷ್ಟವಾಗಿದೆ ಪ್ರಧಾನಿ ನರೇಂದ್ರ ಮೋದಿ ಅವರಂತ. ಓಕೆ, ಇನ್ನು ಕಾಂಗ್ರೆಸ್ ವಕ್ತಾರ ಸೂರ್ಯ ಮುಕುಂದರಾಜ್ ಅವರು ಕೂಡ ಜಾಯಿನ್ ಆಗಿದ್ದಾರೆ. ಸರ್ ನಮಸ್ತೆ, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ತಾವು ವಿರೋಧ ಪಕ್ಷದವರಾಗಿ ಒಂದ್ ಲೈನ್ ಅಲ್ಲಿ ನಿನ್ನೆ ಪ್ರಧಾನಿ ನರೇಂದ್ರ ಮೋದಿ ಅವರ ಭಾಷಣ ಇರಬಹುದು, ಭಾರತೀಯ ಸೇನೆ ಕೈಗೊಂಡಿರುವಂತಹ ಕಾರ್ಯಾಚರಣೆ ಇರಬಹುದು, ಅದ್ರ ಬಗ್ಗೆ ತಮ್ಮ ಒಪಿನಿಯನ್ ಸರ್? ಭಾರತೀಯ ಸೇನೆ ಏನು ಕಾರ್ಯಾಚರಣೆ ಕೈಗೊಂಡಿದೆ ಅದಕ್ಕೆ ನಿಜವಾಗ್ಲೂ ಶ್ಲಾಘನೀಯ. ಭಾರತೀಯ ಸೈನ್ಯ ಜೊತೆಗೆ ನಾವೆಲ್ಲರೂ ಇದ್ದೀವಿ. ನಿನ್ನೆಯಿಂದ ಏನು ಅಮೆರಿಕದ ಡೊನಾಲ್ಡ್ ಟ್ರಂಪ್ ಅವರು ನರೇಂದ್ರ ಮೋದಿ ಅವ್ರಿಗಿಂತ ಮುಂಚೆನೇ ಅವರೇ ಹೇಳ್ಬಿಡ್ತಾರೆ, ಘೋಷಣೆ ಮಾಡ್ಬಿಡ್ತಾರೆ, ನಾವು ಸೀಸ್ ಫೈರ್ ಮಾಡೋದಕ್ಕೆ ಆದೇಶ ಕೊಟ್ಟಿದ್ದೀವಿ, ಇಬ್ಬರು ಜೊತೆನೂ ಮಾತಾಡ್ತಾ ಇದ್ದೀನಿ ಅಂತ.
ಸೊ ಅದಾದ ನಂತರ ನರೇಂದ್ರ ಮೋದಿ ಅವರು ಬಂದು ಮಾತಾಡುವಂಥದ್ದು ಇದೆಯಲ್ಲ, ಇವತ್ತು ಭಾರತದ ಪರಿಸ್ಥಿತಿ ಯಾವ ರೀತಿ ಇದೆ ಅಂತ ಜನ ನೋಡ್ತಾ ಇದ್ದಾರೆ. ಎಲ್ಲರೂ ಇಂದಿರಾ ಗಾಂಧಿನ ನೆನಪಿಸ್ಕೊಂತ ಇದ್ದಾರೆ. ಡೊನಾಲ್ಡ್ ಟ್ರಂಪ್ ಅವರು ಹೇಳಿದ ಮಾರನೇ ಸೆಕೆಂಡ್ಗೆನೆ ಮರುಕ್ಷಣನೇ ಇಡೀ ದೇಶ 1971ನೇ ಇಸ್ವಿನಲ್ಲಿ ಇಂದಿರಾ ಗಾಂಧಿ ಅವರು ಏನೇನು ಹೇಳಿಕೆಗಳನ್ನು ಕೊಟ್ಟಿದ್ರು, ಯಾವ ರೀತಿ ಪಾಕಿಸ್ತಾನವನ್ನ ವಿರೋಧಿಸಿದ್ರು, ಯಾವ ರೀತಿ ಹೊರ ದೇಶಗಳಿಗೆ ಆದ್ರೆ ಅಮೆರಿಕ ಕೂಡ ಎಚ್ಚರಿಕೆ ಕೊಟ್ಟಿದೆ. ಯಾವಾಗಲೂ 1971 ಆ ಯುದ್ಧಕ್ಕೂ ಕಂಪೇರ್ ಮಾಡ್ತಾ ಇದೀವಿ, ಬಟ್ ಪರಿಸ್ಥಿತಿ ಹಾಗೆ ಇದೆ ಅಂತ ಪರಿಸ್ಥಿತಿ ಹಾಗೆ ಇದೆ. ಎರಡು ಕೂಡ ಭಿನ್ನ ಅಂತ ಅನ್ಸಲ್ವಾ ನಿಮಗೆ? ಕಂಪೇರ್ ಮಾಡಕ್ಕೆ ನೋಡಿ, ಆಗಲ್ಲ. ಭಯೋತ್ಪಾದಕರನ್ನ ಸಾಕ್ತಾ ಇರುವಂತ ಪಾಕಿಸ್ತಾನಕ್ಕೆ ಇಡೀ ವಿಶ್ವ ವಿರೋಧ ವ್ಯಕ್ತಪಡಿಸಬೇಕಾಗಿತ್ತು. ಇವತ್ತು ಅಫ್ಘಾನಿಸ್ತಾನದಲ್ಲಿದ್ದಂಥ ಒಸಾಮಾ ಬಿನ್ ಲಾಡನ್ಗೆ ಆಶ್ರಯವನ್ನ ಕೊಟ್ಟಿದ್ದು ಪಾಕಿಸ್ತಾನ. ಅಮೆರಿಕದವರು ಪಾಕಿಸ್ತಾನದ ಒಳಗಡೆ ನುಗ್ಗಿ ಒಸಾಮಾ ಬಿನ್ ಲಾಡನ್ನ ಹತ್ಯೆ ಮಾಡ್ತಾರೆ. ಆದ್ರೆ ಈ ಸಂದರ್ಭದಲ್ಲಿ ಅಮೆರಿಕ ಭಾರತದ ಜೊತೆ ನಿಲ್ಬೇಕಾಗಿತ್ತು. ನೀವು ಟರ್ಕಿ ಮತ್ತೆ ರಷ್ಯಾ ಯುದ್ಧ ನಿಲ್ಸಕ್ಕಾಗ್ಲಿಲ್ಲ. ಟರ್ಕಿಯ ಜೆಲೆನ್ಸ್ಕಿ ಡೊನಾಲ್ಡ್ ಟ್ರಂಪ್ ಅವ್ರ ಹತ್ರ ಹೋದಾಗ ಅವ್ರಿಬ್ರು ನಡುವೆ ವಾಗ್ವಾದ ಆಗುತ್ತೆ, ನಮ್ಮ ದೇಶದ ವಿಚಾರಕ್ಕೆ ನೀವು ಬರಬೇಡಿ ಅಂತ. ತುಂಬಾ ಜನ ಹೀಯಾಳ್ಸಕ್ ಪ್ರಯತ್ನ ಪಡ್ತಾರೆ. ನೀನೊಬ್ಬ ಪ್ರಧಾನಮಂತ್ರಿಯಾಗಿ, ಒಂದು ದೇಶದ ಪ್ರಧಾನಮಂತ್ರಿಯಾಗಿ ಸೂಟ್ ಹಾಕೊಂಡ್ ಬಂದಿಲ್ಲ ಅಂತ ಜೆಲೆನ್ಸ್ಕಿಗೆ ಹೇಳ್ತಾರೆ. ನಾನು ಯುದ್ಧದ ಕಾಸ್ಟ್ಯೂಮ್ ಅಲ್ಲಿ ಇದ್ದೀನಿ ಅಂತ ಹೇಳ್ತಾರೆ, ವಾರ್ ಫೀಲ್ಡ್ ಅಲ್ಲಿ ಇದ್ದೀನಿ ಅಂತ ಹೇಳ್ತಾರೆ ಜೆಲೆನ್ಸ್ಕಿ. ಅವ್ರ ದೇಶದ ಅಸ್ಮಿತೆಯನ್ನ ಬಿಟ್ಕೊಡ್ಲಿಲ್ಲ ಡೊನಾಲ್ಡ್ ಟ್ರಂಪ್ ಮುಂದೆ. ಆದ್ರೆ ಇವತ್ತು ಪಾಕಿಸ್ತಾನದಂತ ಭಯೋತ್ಪಾದಕ ಚಟುವಟಿಕೆ ನಡೆಸ್ತಾ ಇರುವಂತ ದೇಶಕ್ಕೆ ಚೀನಾ ಬೆಂಬಲ ಕೊಡ್ತಾ ಇದೆ, ಟರ್ಕಿ ಬೆಂಬಲ ಕೊಡ್ತಾ ಇದೆ, ಎಲ್ಲರೂ ಬೆಂಬಲ ಕೊಡ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ ಭಾರತದ ಒಂದು ನಿರ್ಧಾರ ಏನಾಗಬೇಕಾಗಿತ್ತು, ಅಮೆರಿಕಾಗೆ ಯಾವ ರೀತಿ ಎಚ್ಚರಿಕೆಯನ್ನು ಕೊಡಬೇಕಾಗಿತ್ತು. ಇವತ್ತು ನಮ್ಮ ದೇಶದ 36 ಜನ ಅಮಾಯಕ ಭಾರತೀಯರು ಹತ್ಯೆಯಾಗಿದೆ. ಅದಾದ ನಂತರ ಪಾಕಿಸ್ತಾನ ದಾಳಿ ಮಾಡಿರೋದ್ರಲ್ಲಿ ಮಕ್ಕಳು ಮರಿಗಳು ಎಲ್ಲ ಹತ್ಯೆಯಾಗಿದ್ದಾರೆ. ನಮ್ಮ ಸೈನಿಕರು ಹತ್ಯೆಯಾಗಿದೆ. 3 ಜನ ಸೈನಿಕರು ಹುತಾತ್ಮರಾಗಿದ್ದಾರೆ. ಸಂದೇಶ ಕೊಟ್ಟಿದ್ದಾರಾ, ಒಪ್ಕೊಳ್ತೀರಾ ಇಲ್ವಾ? ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಹಿಂದೆ ಸಿಎಂ ನರೇಂದ್ರ ಮೋದಿ ಇದ್ರಲ್ಲ, ಗುಜರಾತ್ ನ ಸಿಎಂ ಆಗಿದ್ದ, ಆ ಹಳೆ ಭಾಷಣಗಳು ತೆಗೆದು ನೋಡ್ಬಿಡ್ಲಿ. ಅವತ್ತಿನ ನರೇಂದ್ರ ಮೋದಿ ಕೊಡ್ತಾ ಇದ್ರಲ್ಲ ಸಂದೇಶ, ನಾವು ಪಾಕಿಸ್ತಾನಕ್ಕೆ ಯಾವುದೇ ಹೊರ ದೇಶ ನಿನ್ನೆ ಸ್ವಾಗತ ಮಾಡ್ಕೊಳ್ತಿಲ್ಲ. ಪ್ರಧಾನಿ ನರೇಂದ್ರ ಮೋದಿ ಅವರು ಜಗತ್ತಿಗೊಂದು ಸಂದೇಶ ಕೊಟ್ಟರು ಅನ್ನೋದನ್ನ ಒಪ್ಕೊಳ್ತಾ ಇಲ್ಲ. ಜಗತ್ತಿಗೆ ಸಂದೇಶ ಕೊಡುವಂತದ್ದು ಈ ರೀತಿ ಅಲ್ಲ. ಪ್ರಧಾನಮಂತ್ರಿಗಳು ಯಾವತ್ತೋ ಟಿವಿ ನಿರೀಕ್ಷೆ ಮಾಡ್ತಿದ್ರಿ, ಹಂಗಾದ್ರೆ ಹೆಂಗ್ ಕೊಡ್ಬೇಕಿತ್ತು ಅಂತ. ಸರ್, ಈಗ ನೀವೇ ಹೇಳ್ತಿದ್ರಿ 26 ಜನರ ಮಾರಣ ಹೋಮ ಆಗುತ್ತೆ. ನಿಮ್ಮ ರಾಜ್ಯದ ಸಿಎಂ ಹೇಳ್ತಾರೆ, ಅಂದ್ರೆ ನಮ್ಮ ರಾಜ್ಯದ ಸಿಎಂ ಸಿದ್ದರಾಮಯ್ಯನವರು ಹೇಳ್ತಾರೆ ಶಾಂತಿ ಪ್ರಿಯರು, ಯುದ್ಧ ಅವಶ್ಯಕತೆ ಇಲ್ಲ ಅಂತ. ನೀವು ಒಪ್ಕೊಳ್ತೀರಾ? ಸ್ವಾಗತ ಮಾಡ್ಕೊಳ್ತೀರಾ? ಈಗ ಡಬಲ್ ಸ್ಟ್ಯಾಂಡ್ ಅಲ್ಲ. ಯುದ್ಧ ಯಾವ ರೀತಿ ಮಾಡ್ಬೇಕಾಗುತ್ತೆ, ಯುದ್ಧದ ಪರಿಸ್ಥಿತಿ ಯಾವ ರೀತಿ ಇರುತ್ತೆ, ಯುದ್ಧದಿಂದ ಆಗುವಂತ ಹಾನಿಗಳ ಬಗ್ಗೆ ಎಲ್ಲರೂ ಮಾತಾಡ್ತಾರೆ. ಯಾವ್ದೇ ಆಗ್ಲಿ, ಎರಡು ಕಡೆಯಿಂದ ಸಾವು ನೋವುಗಳು ಆಗೇ ಆಗ್ತವೆ. ಇವತ್ತು ಪ್ರಶ್ನೆ ಕೇಳೋದಕ್ಕೆ ನಿಮ್ ನರೇಂದ್ರ ಮೋದಿ ಅವರು ಸಿಗ್ತಾರಾ? ಇವತ್ತು ಆರಂಭದಿಂದಾನು ಇಷ್ಟೆಲ್ಲ ದಾಳಿಗಳಾಗ್ತಾ ಇದೆ, ಇದಾಗ್ತಾ ಇದೆ, ಸೈನ್ಯ ಕಾರ್ಯಾಚರಣೆಯನ್ನ ನಡೆಸ್ತಾ ಇದೆ. ವಿದೇಶಾಂಗ ಸಚಿವರು ನಿಮ್ಗೆ ಸಿಗ್ತಾರಾ? ಸಚಿವರು ಸಿಗ್ತಾರಾ? ಇವತ್ತು ರಕ್ಷಣಾ ಸಚಿವರು ಯಾರು? ಇವತ್ತು ನರೇಂದ್ರ ಮೋದಿ ಅವ್ರನ್ನ ಪ್ರೆಸ್ ಮೀಟ್ ಅಲ್ಲಿ ಅಲ್ಲ, ಕ್ರೆಡಿಟ್ ಭಾರತೀಯ ಸೇನೆಗೆ ಕೊಡ್ಬೇಕು, ಭಾರತೀಯ ಸೇನೆಗೆ ಕೊಡ್ಬೇಕು. ಭಾರತೀಯ ನೀವು ನಾಯಕತ್ವ ಯಾರ್ದಿದೆ ಇವತ್ತು ಯಾರು ಗೊತ್ತಾದ್ರು ನಿಮ್ಗೆ? ನರೇಂದ್ರ ಮೋದಿ ಅವರು ಅಲ್ಲ, ನರೇಂದ್ರ ಮೋದಿ ಅವರು ಪ್ರೆಸ್ ಕಾನ್ಫರೆನ್ಸ್ ಪ್ರಧಾನಿ ನರೇಂದ್ರ ಮೋದಿ ಅವರು ಇನ್ನೂ ಏನೋ ಮಾಡಬೇಕಾಗಿತ್ತು ಅಂತ ನಿರೀಕ್ಷೆ ಕಾಂಗ್ರೆಸ್ ನಾಯಕರದ್ದು. ಕಾಂಗ್ರೆಸ್ ಭಕ್ತರು ಅವ್ರಿಗೆ ಹಿಸ್ಟ್ರಿ ಅವಾಗ ತುಂಬಾ ಸತಿ ಮರ್ತೋಗ್ಬಿಡ್ತಾರೆ ಮೇಡಮ್. ನಾವು ಪದೇ ಪದೇ ಅವರಿಗೆ ನೆನಪಿಸ್ಕೊಂಡು ಮಾಡ್ತಾ ಇರ್ಬೇಕಾಗುತ್ತೆ. ಸರ್, 1971 ನಲ್ಲಿ ಆ ಪರಿಸ್ಥಿತಿಗೆ ಈ ಪರಿಸ್ಥಿತಿ ಡಿಫರೆಂಟ್ ಇದೆ ಅಂತ ಶಶಿ ತರೂರ್ ಕಂಪೇರ್ ಮಾಡಲೇಬೇಡಿ ಅಂತ ಶಶಿ ತರೂರ್ ಹೇಳಿದ್ರು. ಶಶಿ ತರೂರ್ ನಿಮ್ ಎಂಪಿ ಇಲ್ಲ ಅಂತ ಬಿಟ್ಬಿಡಿ ಅದನ್ನ. ಒಂದು ವರ್ಷ ಆಕ್ರಮಿತ ಕಾಶ್ಮೀರ ಭಯೋತ್ಪಾದನೆ ಎರಡು ಚಟುವಟಿಕೆಗಳನ್ನ 93,000 ಜನಕ್ಕಿಂತನೂ ಹೆಚ್ಚು ಪ್ರಿಸನರ್ಸ್ ಆಫ್ ವಾರ್ ಇದು ಮಾಡಿದ್ದನ್ನ ಎಕ್ಸ್ಚೇಂಜ್ ಮಾಡಿದಂತದ್ದು ಯಾರು? ಸಾವಿರಾರು ಕಿಲೋಮೀಟರ್ ಒಳಗಡೆ ಹೋಗಿ ಬಂದಿದಂತದ್ದನ್ನು ಆ ಪ್ರದೇಶಗಳಲ್ಲಿ ಬಿಟ್ಕೊಂಡಿದ್ದ ಯಾರು? ಇದೇ ಕಾಂಗ್ರೆಸ್ ಆಡಳಿತದಲ್ಲಿ, ಇದೇ ಇಂದಿರಾ ಗಾಂಧಿನಲ್ಲಿ. ಅದಾದ್ಮೇಲೆ ಅವತ್ತಿನ ದಿನ ಭಾರತದ ಸೈನಿಕರು 54 ಜನ ಬಂಧಿತರಾಗಿದ್ರು, ಪ್ರಿಸನರ್ಸ್ ಆಫ್ ವಾರ್ ಆಗಿದ್ರು. ಡಿಡ್ ದೇ ರಿಲೀಸ್ ಇಟ್? ಇಲ್ಲ. ಇವತ್ತಿಗೂ ಆ ಸಮಾಜ ಮೀನ್ಸ್ ಆ ಕುಟುಂಬದವರು ಅವ್ರು ಏನಾದ್ರು ಯಾವ್ದಿದಾದ್ರು ಅಂತ ಹೇಳಿಲ್ಲ. ಇದು ಕಾಂಗ್ರೆಸ್ ಪ್ರತಿಯೊಂದು ದಾಳಿ ಮಾಡಿದ್ರೆ ನಾವು ಪ್ರತಿ ದಾಳಿ ಮಾಡಬೇಕಾದಾಗ ಇವರು ಒಂದು ಶಾಂತಿ ಮಾತ್ರ ತರ್ತಾರೆ. ಅಲ್ಲ, ಶಾಂತಿ ಪ್ರಿಯರು 26
ಜನ ಶಾಂತಿ ಅಮಾಯಕರ ಪ್ರಿಯರು ಜೀವ ಅಂತ ಹೋಗ್ಲಿ, ಶಾಂತಿ ನಾವು ಬಯಸಕ್ಕಾಗಲ್ಲ ಯಾವಾಗ ನೀವು. ಕದನ ವಿರಾಮ ಅಂತ ತಗೊಂತೀರೋ 71ನೇ ಇಸ್ವಿದು ಇಂದಿರಾ ಕದನ ಗಾಂಧಿ ವಿರಾಮ ನೀವು ತಗೊಂತೀರ. ಯಾವ್ದು ಅಮೆರಿಕದ ಅಧ್ಯಕ್ಷ ಒಂದು ರೀತಿ ಇರಬೇಕು. ವಿರಾಮ ತಗೊಂತಾ ಇಲ್ಲ. ರಾಷ್ಟ್ರದ ಜೊತೆ ನಿಂತ್ಕೊಂಡು ಯಾವುದೋ ಬೇರೆ ದೇಶದ ಪ್ರಧಾನಮಂತ್ರಿ ಮತ್ತೆ ಬೇರೆ ದೇಶದ ಫೈನ್ ಸರ್, ಫೈನ್. ಈ ಚರ್ಚೆ ಮಾಡೋಣ. ಸೂರ್ಯ ಸರ್, ನೇರ ಪ್ರಶ್ನೆ ಸರ್, ನೇರ ಪ್ರಶ್ನೆ. ಪ್ರಧಾನಿ ನರೇಂದ್ರ ಮೋದಿ ಅವರ ಭಾಷಣ ಬಿಟ್ಟು, ಅವರ ಸಂದೇಶ ಬಿಟ್ಟು ಭಾರತದ ಸ್ವದೇಶಿ ಬ್ರ್ಯಾಂಡ್ ಬಗ್ಗೆ ಹೆಮ್ಮೆ ಇದೆಯಾ ಇಲ್ವಾ ಹೇಳಿ? ಈ ಯುದ್ಧದ ಸನ್ನಿವೇಶ ಎದುರಿಸುವಲ್ಲಿ ನಮ್ಮ ಕ್ಷಿಪಣಿಗಳು ಸಹಕಾರಿಯಾಗಿದೆ, ಅದ್ರ ಬಗ್ಗೆ ಹೆಮ್ಮೆ ಇದೆಯಾ ಇಲ್ಲ ಹೇಳಿ? ಅಬ್ದುಲ್ ಕಲಾಂ ಅವರು ಕಂಡಿಡಿದಂತ ಕ್ಷಿಪಣಿಗಳು ಅಲ್ಲ, ಒಂದ್ ನಿಮಿಷ ಇರಿ, ಇವ್ರೇನ್ ಮಾಡಿದಲ್ಲ, ಮಾಡ್ತಾ ಇಲ್ಲ ನೀವು. ನಮ್ಮ ವಿಜ್ಞಾನಿಗಳು, ನಮ್ಮ ಸೈನಿಕರು, ನಮ್ಮ ವಿಜ್ಞಾನಿಗಳು, ನಮ್ಮ ರಕ್ಷಣಾ ತಂತ್ರಜ್ಞರು ಮಾಡಿರುವಂತ ಇದಕ್ಕೆ ನಾವು credit ಕೊಡ್ತೀವಿ. ಇವತ್ತು ಇವ್ರು ಉತ್ತರದಲ್ಲಿ ಇವತ್ತು ಭಯೋತ್ಪಾದಕರು ಈ ದೇಶದೊಳಗಡೆ ಯಾವ ರೀತಿ ಅಧಿಕಾರದಿಂದ ಏನ್ ಮಾಡಿದ್ರು? 1.5 ಗಂಟೆಗಳ ಕಾಲ ಹತ್ಯೆ ಮಾಡಬೇಕಾದ್ರೆ ಸೈನಿಕರಲ್ಲಿ ಇದ್ರು, ಪೊಲೀಸ್ನವರು ಇದ್ರು. ಉತ್ತರ ಕೊಡ್ತೀನಿ ಸರ್, ಒಂದ್ ನಿಮಿಷ ಪೇಷನ್ಸ್ ಇಂದ ಕೇಳಿಸ್ಕೊಳ್ಳಿ. ಭದ್ರತಾ ವೈಫಲ್ಯ ಅಂದ್ರೆ 1.5 ಗಂಟೆ ದಾಳಿ ಮಾಡ್ತಾರೆ ಅಂದ್ರೆ ಯಾರಿಗೂ ಮಾಹಿತಿ ಸಿಕ್ಕಿಲ್ಲ. ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಇದನ್ನ ಪ್ರಶ್ನೆ ಮಾಡ್ಲೇಬೇಕು, ಚರ್ಚೆ ಆಗ್ಲೇಬೇಕಂತ ವಿಚಾರ. ಬಟ್ ನಿಮ್ ಕಾಲದಲ್ಲಿ ಮನಮೋಹನ್ ಸಿಂಗ್ ಅವರು ಪ್ರಧಾನಿ ಆದಾಗ ದಾಳಿ ಆಗ್ಲಿಲ್ವಾ? ಆಯ್ತು, ಭದ್ರತಾ ಪಡೆಗಳಿತ್ತು, ಯಾಕೆ ಮಾಹಿತಿ ಸಿಗ್ಲಿಲ್ಲ ಅಂತ. ದಾಳಿ ಆಗೋದಕ್ಕೆ ಭದ್ರತಾ ವೈಫಲ್ಯ ಕಾರಣ ಅಂದ್ರೆ ಹೆಂಗೆ? ಭದ್ರತಾ ವೈಫಲ್ಯದ ಕಾರಣಕ್ಕೋಸ್ಕರ ವಿಲಾಸರಾವ್ ದೇಶಮುಖ್ ರಾಜೀನಾಮೆ ಕೊಟ್ಟರು. ಅವತ್ತಿನ ಗೃಹ ಸಚಿವರು ರಾಜೀನಾಮೆ ಕೊಟ್ಟರು. ಇವತ್ತು ಯಾರು ಕೊಟ್ಟಿದ್ದಾರೆ ರಾಜೀನಾಮೆ? ಇವತ್ತು ಯಾರ ವೈಫಲ್ಯದ ಹೊಣೆಗಾರಿಕೆಯನ್ನು ತಗೊಂಡಿದ್ದಾರೆ? ಯಾರು ಅಕೌಂಟಬಿಲಿಟಿ ತಗೊಂಡಿದ್ದಾರೆ? ರಾಜೀನಾಮೆ ಕೊಟ್ಟಿದ್ದಾರೆ. ಅವ್ರು ಕೇಳೋದ್ರಲ್ಲಿ ಒಂದು ಪ್ರಶ್ನೆ ಅರ್ಥ ಇದೆ. ನಾವು ಜಸ್ಟ್ ಹೇಳ್ತೀನಿ ನಿಮ್ಗೆ ಒಂದು ಎಕ್ಸಾಂಪಲ್. ನಮ್ಮ ರಾಜ್ಯದೇ ಒಂದು ಎಕ್ಸಾಂಪಲ್ ಕೊಡ್ಬೇಕಾದ್ರೆ ಎಲ್ಲೊಬ್ರು ಲಾಂಗು ಮಚ್ಚು ಹಿಡ್ಕೊಂಡು ಓಡಾಡ್ತಾರೆ ಅಂದ್ರೆ ಒಂದು ಪ್ರಕರಣ ದಾಖಲಾಗುತ್ತೆ, ಕೆಲ ಅಧಿಕಾರಿಗಳ ತಲೆದಂಡ ಆಗುತ್ತೆ. ಬಟ್ ಪಹಲ್ಗಾಮ್ ನಲ್ಲಿ 26 ಜನರ ಧರ್ಮ ಹೆಸರು ಹೇಳ್ಕೊಂಡು ಕೊಲೆ ಮಾಡ್ತಾರೆ ಅಂದ್ರೆ, ಅವ್ರನ್ನ ಹತ್ಯೆ ಮಾಡ್ತಾರೆ ಅಂತ ಆದ್ರೆ ಯಾರು ತಲೆದಂಡ ಆಯ್ತು? ಸಹಜವಾಗಿ ಕಾಂಗ್ರೆಸ್ನವ್ರು ಪ್ರಶ್ನೆ ಮಾಡ್ತಾರೆ. ಭದ್ರತಾ ವೈಫಲ್ಯ, ಇಷ್ಟೆಲ್ಲ ನೀವು ಏನ್ ಕೆಲಸ ಮಾಡಿದ್ರಿ ಅನ್ನೋ ಸಹಜ ಪ್ರಶ್ನೆ ಬರಲ್ವಾ ಸರ್? ಪ್ರಶ್ನೆ ಮಾಡಬೇಕಾದಂತ ನೈತಿಕತೆ. ಒಂದು ಭದ್ರತಾ ಸೇನೆಯನ್ನ ಕೊಂಡಾಡ್ತಾ ಇದ್ದೀವಿ, ದೇಶ, ಪಕ್ಷ, ಜಾತಿ, ಧರ್ಮ ಎಲ್ಲವನ್ನ ಮೀರಿ ನಮ್ಮ ಭಾರತೀಯ ಸೇನೆ ಜೊತೆ ನಿಂತ್ಕೊಳ್ತೀವಿ. ಬಟ್ ಅದನ್ನ ಹೊರತುಪಡಿಸಿ ಕೂಡ ಆಗಿರುವ ವೈಫಲ್ಯಗಳ ಬಗ್ಗೆ ಚರ್ಚೆ ಆಗ್ಬಾರ್ದು ಅಂದ್ರೆ ಹೆಂಗೆ ಅಂತ? ಮೇಡಮ್, ಚರ್ಚೆ ಆಗ್ಲೇಬೇಕಾಗುತ್ತೆ. ಆದ್ರೆ ಒಂದ್ ತಿಳ್ಕೊಳ್ಳಿ, ನರೇಂದ್ರ ಮೋದಿ ಅವರು ಬಂದಾಗಿಂದನೂ ಅದು ಪುಲ್ವಾಮಾ ಆಗಿರ್ಬೋದು, ಬಾಲಾಕೋಟ್ದಾಗಿರ್ಬೋದು, ಬೇರೆ ಬೇರೆ ವಿ ಹ್ಯಾವ್ ರಿಟ್ಯಾಲಿಯೇಟೆಡ್. ಯಾವುದೇ ಒಂದು ಪಾಕಿಸ್ತಾನದ ದುಷ್ಕೃತ್ಯಕ್ಕೆ ರಿಟ್ಯಾಲಿಯೇಟ್ ಮಾಡಿದೀವಿ. 2004 ಇಂದ 2014 ವರ್ಗು ಮನಮೋಹನ್ ಸಿಂಗ್ ಇರ್ಬೇಕಾದಾಗ ದೇಶದ ಉದ್ದಗಲಕ್ಕೂ ಯಾವುದೇ ಒಂದು ನಗರ, ಒಂದ್ ನಿಮಿಷ ಕೇಳಿಸ್ಕೊಳ್ಳಿ ಸರ್, ನೀವು ಯಾವುದೇ ಉದ್ದಗಲಕ್ಕೂ ಬಾಂಬ್ ಬ್ಲಾಸ್ಟ್ ಆಗಿರೋದು. ಒಂದೊಂದು ಬಾಂಬ್ ಬ್ಲಾಸ್ಟ್ ಅಲ್ಲಿ 2006ರಲ್ಲಿ ಮುಂಬೈ ಬಾಂಬ್ ಬ್ಲಾಸ್ಟ್ ಆದಾಗ ನಾಟ್ ಇವನ್ ಅವತ್ತಿನ ಸೈನ್ಯಾಧಿಕಾರಿಗಳು ಹೇಳ್ತಾರೆ ಇದು ಉಗ್ರಗಾಮಿಗಳ ತಾಣ, ವಿ ವಿಲ್ ಹಿಟ್ ಇಟ್ ಅಂದ್ರೆ ಮನಮೋಹನ್ ಸಿಂಗ್ ಏನ್ ಹೇಳಿದ್ರು? ಯಾವ ಮಾತು ಆಡಿಲ್ಲ. ಮನಮೋಹನ್ ಸಿಂಗ್ ಝೀರೋ ರಿಟಾಲಿಯೇಷನ್. ಯಾವುದೇ ಪಾಕಿಸ್ತಾನಕ್ಕೆ ಅಮೆರಿಕ ಕೇಳಿಸ್ಕೊಡ್ರಿ, 2013 ಮತ್ತೆ ಏನಾಗಿತ್ತು, ಈ ಕಾಲದಲ್ಲಿ ಏನಾಗ್ತಾ ಇದೆ ಕಂಪೇರ್ ಮಾಡಕ್ ಆಗಲ್ಲ. ಎಲ್ಲಾ ಕಾಲದಲ್ಲೂ ಭಯೋತ್ಪಾದಕ ದಾಳಿಗಳಿಗೆ ಭಾರತ ಸಾಕ್ಷಿಯಾಗಿದೆ. ಇದು ಚರ್ಚೆ ಉದ್ದೇಶ ಅಲ್ವೇ ಅಲ್ಲ ಸರ್. ವಾಪಸ್ ಬರ್ತೀನಿ ಸರ್, ವಾಪಸ್ ಬರ್ತೀನಿ. ಮೇಕ್ ಇನ್ ಇಂಡಿಯಾ ಬಗ್ಗೆ ಗೌರವ ಇದೆಯಾ ಇಲ್ವಾ ಅಂತ ಒಂದು ಪ್ರಶ್ನೆ ಅದನ್ನ ಕೇಳ್ತೀನಿ. ಮೇಡ್ ಇನ್ ಇಂಡಿಯಾ ಆಗ್ಬೇಕು.